ಸಾಧ್ಯನೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದಿ ಅಂತ ಭಿಕ್ಷೆ ಬೇಡ್ತೀವಿ. ತಿನ್ನಾಕ ಕೂಳಿಲ್ಲಂತಲ್ಲ, ನೀವು ನೀಡೋ ಒಂದೇ ಒಂದು ಹೋಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನ ಕಟ್ತೀವಿ, ತಿನ್ನಾಕ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೀವಿ, ಪರಸಂಗ ಬಿದ್ರ ಮಗ್ಲಾಗ ಮಣ್ಕೊಳಕ್ ಹೆಣ್ಣು ಕೊಡ್ತೀವಿ. ಹ್ಯಾಂಗರ ಮಾಡಿ ಹೊಟ್ ಕಿತ್ಕೊತಾಳೆ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ, ಗುಮ್ಮಿಸ್ಕೊಳ್ಳ. ಇದು ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳುವ ವ್ಯವಧಾನ ಅವನಿಗಿರಲ್ಲ. ಯಾಕಂದ್ರೆ ಎಲ್ಲಾರು ಬ್ಯೂಸಿ. ನಮ್ಮ ಮುಸಾಬರಿನ ನಮಗ ಹೆಚ್ಚಾಗೈತಿ, ಊರ್ದಲ್ಲಿ ತೊಳಿನ್ರಿಪ್ಪ. ನೀವು ಬದಲಾಗಲ್ಲ, ಬದಲಾಗಕ್ಕೆ ನಮ್ಮಂತವ್ರು ಬೇಡ ಇಲ್ಲ, ಬೇಡೋದಕ್ಕೆ ಚಾನ್ಸೂ ಇಲ್ಲ. ಆಫ್ಟರ್ ಆಲ್ ಒಬ್ಬ ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ 100 ಇದ್ದದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ಏಯ್, ಇದೇ ನಿಮ್ಮ ಮುಸುಡಿನ ನಂಬಿಕೊಂಡು ಚುನಾವಣೆಯಲ್ಲಿ ಓಟಿಗೆ 500,000 ಹಂಚಿದಿನಲ್ಲ, ಹ್ಯಾಂಗ ತೆಗಿಬೇಕ್ರಪ್ಪ, ಹ್ಯಾಂಗ ತೆಗಿಬೇಕು? ಭೂಮಿ ಮೇಲೆ ಒಂದು ಬೀಜ ಬಿತ್ತಿರೋ ರೈತ ಒಂದ್ ತೆನೆಗೆ ಆಸೆ ಪಡ್ತಾನೆ, ನಾವು ಆಸೆ ಪಡುತ್ತಪ್ಪ. ದಟ್ ಈಸ್ ಮೈ ಓನ್ ಬಿಸ್ನೆಸ್. ಬಂಡವಾಳ ಹಾಕಿದೀವಿ, ತಕ್ಕೋಬೇಕು ಅಷ್ಟೇ. ಸರ್ಕಾರಿ ದವಾಖಾನಿ ಮಾಡಿಕೊಡ್ರಿ, ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ರಸ್ತಾ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ಯಾರ್ ನಿಮ್ಮ ಮುಚ್ತಾನ. ಬಂಡವಾಳ ಹಾಕಿದಿ, ಬಂದ ಮೇಲೆ ಬಂಡವಾಳ ತಕ್ಕೊಳಕ. ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕೋ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ, ಅರ್ಥ ಆಗೋದಕ್ಕೆ ನಾವು ಬಿಡೋದಿಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ನಾ ಮಾತಾಡುವುದು ಸ್ವಲ್ಪ ಬಿರುಸ ಅನ್ನಿಸ್ತೈತಿ, ಆದ್ರ ಅದ್ಯಾವತ್ತಿದ್ರು ಕರೆನ ಇರ್ತತಿ. ಈ ರೊಕ್ಕ ಬೇಕ.